ದರ್ಶನ್ 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 ಬರೀ ದರ್ಶನ್ ಅವ್ರದೇ ಸುದ್ದಿ. ದರ್ಶನ್ ಹಂಗ್ ಮಾಡ್ದ, ದರ್ಶನ್ ಅಭಿಮಾನಿಗಳು ಹಿಂಗ್ ಮಾಡಿದ್ರು. ದರ್ಶನ್ ಅವ್ರನ್ನ ಬಿಟ್ರೆ ಬೇರೆ ಯಾವ ಸುದ್ದಿನೂ ಇಲ್ಲ ಅನ್ಕೋತೀನಿ. ದರ್ಶನ್ ಫ್ಯಾನ್ಸ್ ಬಿಟ್ರೆ, ದರ್ಶನ್ ಅವರ ವಿಚಾರ ಬಿಟ್ರೆ ಯಾವ ವಿಚಾರನೂ ಇಲ್ವಾ ರಾಜ್ಯದಲ್ಲಿ ಮಾತಾಡೋದಕ್ಕೆ. ರಾಜಕಾರಣಿಗಳ ಬಾಯಲ್ಲೂ ದರ್ಶನ್, ಸೆಲೆಬ್ರಿಟಿಗಳ ಬಾಯಲ್ಲೂ ದರ್ಶನ್. ಯಾಕೆ ದರ್ಶನ್ ಅವರು ಇಷ್ಟೊಂದು ವೈರಲ್, ಇಷ್ಟೊಂದು ಫೇಮಸ್ಸು? ರಾಜಕಾರಣಿಗಳ ಬಾಯಲ್ಲೂ ಕೂಡ ದರ್ಶನ್ ಅವರ ಹೆಸರು ಬರುತ್ತೆ, ಸೆಲೆಬ್ರಿಟಿಗಳ ಬಾಯಲ್ಲೂ ಕೂಡ ದರ್ಶನ್ ಅವರ ಹೆಸರು ಬರುತ್ತೆ. ಈ ರಾಜ್ಯದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬಿಟ್ರೆ ಬೇರೆ ಯಾವ ಕೊಲೆಗಳು ಆಗಿಲ್ವಾ? ಬೇರೆ ಎಲ್ಲೂ ಕೂಡ ನಡೆದಿಲ್ವಾ? ಬೇರೆ ಎಲ್ಲೂ ಕೂಡ ಯಾರ ಮೇಲೂ ಅತ್ಯಾಚಾರಗಳಾಗಿಲ್ವಾ? ಧರ್ಮಸ್ಥಳ ಫೈಲ್ಸ್ ಬಗ್ಗೆ ಯಾಕೆ ಯಾರು ಮಾತಾಡ್ತಿಲ್ಲ? ಬೆಳಗಾದ್ರೆ ದರ್ಶನ್ ಮತ್ತೆ ದರ್ಶನ್ ಅಭಿಮಾನಿಗಳು ಇಷ್ಟೇನಾ ವಿಚಾರ? ಯಾಕೆ ಬೇರೆ ಯಾವ ವಿಚಾರವೂ ಕೂಡ ಇಲ್ವಾ? ರಮ್ಯಾ ಪ್ರಥಮ್ ಅವರೇ, ಯಾಕೆ ನೀವು ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಮಾತಾಡ್ತಿಲ್ಲ? ನೀವು ದರ್ಶನ್ ಹಾಗೂ ಅವರ ಅಭಿಮಾನಿಗಳನ್ನೇ ಯಾಕೆ ಅಂದ್ರೆ ಅವರ ವಿಚಾರವನ್ನ ಯಾಕೆ ತಗೋತಿದ್ದೀರಾ ಅಂತ. ರಾಜ್ಯದಲ್ಲಿ ನೂರಾರು ಪ್ರಕರಣಗಳು ನಡೆದಿವೆ, ನೂರಾರು ಕರ್ಮಕಾಂಡಗಳು ನಡೀತಾವೆ, ಅದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ. ರಮ್ಯಾ ಮೇಡಮ್ ಅವರು ಕೂಡ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಿಲ್ಲ. ಅದನ್ನ ಬಿಟ್ಟು ಪದೇ ಪದೇ ದರ್ಶನ್ ದರ್ಶನ್ ಅಂತ ಯಾಕೆ ಜಪವನ್ನ ಮಾಡ್ತಿದ್ದೀರಾ? ಹಿಂಗಂತ ಸೋಷಿಯಲ್ ಮೀಡಿಯಾದಲ್ಲಿ ನಟಿಗೆ ರಮ್ಯಾ ಅವ್ರಿಗೆ ಕ್ಲಾಸ್ ತಗೋತಿದ್ದಾರೆ ಜನರು. ದರ್ಶನ್ 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 ಅವ್ರನ್ನ ಬಿಟ್ರೆ ಬೇರೆ ಏನೂ ಇಲ್ವಮ್ಮ ನಿನಗೆ ಅಂತ ಕೇಳ್ತಿದ್ದಾರೆ. ಎಸ್, ರಾಜ್ಯದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಒಂದೇನಾ ನಡೆದಿರೋದು? ಎಷ್ಟು ಕೊಲೆಗಳಾಗಿದೆ, ಎಷ್ಟು ಮಹಿಳೆಯರ ಮೇಲೆ ಅತ್ಯಾಚಾರಗಳಾಗ್ತಾ ಇದೆ, ಎಷ್ಟೋ ವಿಚಾರಕ್ಕೆ ಇನ್ನು ನ್ಯಾಯ ಕೂಡ ಸಿಕ್ಕಿಲ್ಲ. ಸೊ ಈ ಎಲ್ಲ ವಿಚಾರಗಳನ್ನ ಬಿಟ್ಟು ಯಾಕೆ ರೇಣುಕಾಸ್ವಾಮಿ ಅವರು ಹಾಗೆ ದರ್ಶನ್ ಅವರು ಇದೇ ವಿಚಾರವನ್ನ ತಗೊಂಡು ಎಲ್ಲ ಕಡೆ ಮಾತಾಡ್ತಿದ್ದಾರೆ? ಬೇರೆ ಎಲ್ಲೂ ಕೊಲೆಗಳು ನಡೆದಿಲ್ಲ, ಬೇರೆ ಎಲ್ಲೂ ಅತ್ಯಾಚಾರಗಳಾಗಿಲ್ಲ, ಬರೀ ದರ್ಶನ್ ಅವ್ರದ್ದು ಒಂದೇ ಪ್ರಕರಣ ರಾಜ್ಯದಲ್ಲಿ ನಡೆದಿರುವಂಥದ್ದು, ದರ್ಶನ್ ಅವರೊಬ್ಬರೇ ತಪ್ಪು ಮಾಡಿರುವಂಥದ್ದು, ಅವರ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅನ್ನೋಂಥದ್ದು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ, ಅದಕ್ಕೆ ನ್ಯಾಯಾಂಗ ಇದೆ, ಕಾನೂನಿದೆ, ಅವ್ರು ನೋಡ್ಕೋತಾರೆ. ಆದರೆ ದರ್ಶನ್ ಅವ್ರನ್ನೇ ಯಾಕೆ ಯಾವಾಗಲೂ ಜಪ ಮಾಡುವಂಥದ್ದು ಅಂತ. ಈಗ ಧರ್ಮಸ್ಥಳದ ಫೈಲ್ಸ್ ಬಗ್ಗೆ ಯಾಕೆ ಯಾರು ಮಾತಾಡ್ತಿಲ್ಲ? ಯಾಕೆ ಎಷ್ಟು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ. ರಮ್ಯಾ ಅವ್ರನ್ನೇ ತಗೊಳ್ಳಿ, ಊರಿಗೊಬ್ಬರೇ ಪದ್ಮಾವತಿ, ಇವ್ರು ಯಾಕೆ ಮಾತಾಡ್ತಿಲ್ಲ? ಎಷ್ಟು ಫ್ಯಾನ್ಸ್ಗಳಿದ್ದಾರೆ ಅವ್ರಿಗೆ, ಎಷ್ಟು ಒಂದು ದೊಡ್ಡ ಫ್ಯಾನ್ಸ್ ಬೇಸ್ ಇದೆ ರಮ್ಯಾ ಅವ್ರಿಗೆ. ರಮ್ಯಾ ಅವರು ಯಾಕೆ ಧರ್ಮಸ್ಥಳದಲ್ಲಿ ಆಗಿರುವಂಥ ವಿಚಾರಗಳನ್ನ ಮುನ್ನೆಲೆಗೆ ತರ್ತಿಲ್ಲ? ಧರ್ಮಸ್ಥಳದಲ್ಲಾಗಿರುವಂಥ ಅತ್ಯಾಚಾರ, ಹಗರಣ ಹಾಗೆ ಅನ್ಯಾಯಗಳ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಧರ್ಮಸ್ಥಳದ ಫೈಲ್ಸ್ ಬಗ್ಗೆ ಯಾರು ಮಾತಾಡ್ತಿಲ್ಲ ಯಾಕೆ? ಬೆಳಗಾದ್ರೆ ಸಾಕು ದರ್ಶನ್ ಅವರು, ಸಂಜೆ ಆದ್ರೆ ಸಾಕು ದರ್ಶನ್ ಅವರು, ದರ್ಶನ್ ಅಭಿಮಾನಿಗಳು ಹಂಗ್ ಮಾಡಿದ್ರು, ದರ್ಶನ್ ಅಭಿಮಾನಿಗಳು ಹಿಂಗ್ ಮಾಡಿದ್ರು. ಈಗ ನೀವು ಅದೇ ತಾನೇ ಮಾಡ್ತಿದ್ದೀರಾ. ನೀವು ಇವಾಗ ದರ್ಶನ್ ಅವ್ರ ಬಗ್ಗೆ ಮಾತಾಡ್ತಿದ್ರೆ ಅಭಿಮಾನಿಗಳು ಮಾತಾಡ್ತಾರೆ. ಬಟ್ ಅಭಿಮಾನಿಗಳು ಹಾಗೆಲ್ಲ ಕಮೆಂಟ್ ಹಾಕೋದು, ಮಾತಾಡೋದು ತಪ್ಪು. ಅವರು ಕೂಡ ಶಾಂತ ರೀತಿಯಲ್ಲಿ ವರ್ತಿಸ್ಬೇಕಾಗಿತ್ತು, ಬಟ್ ಆದರೆ ಆಗಲ್ಲ ಅವ್ರಿಗೆ. ಬಟ್ ಅವರು ಈ ರೀತಿಯಾಗಿ ಎಲ್ಲ ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ ಅವರು ಮಾತಾಡಿದ್ದಾರೆ. ಬಟ್ ಅದು ನಾನು ಸರಿ ಅಂತಲೂ ಕೂಡ ಹೇಳ್ತಿಲ್ಲ. ಆದರೆ ಯಾಕೆ ಯಾವಾಗಲೂ ದರ್ಶನ್ ಅವ್ರ ವಿಚಾರವನ್ನೇ ತಗೊಳ್ಳೋದು ಅಂತ. ಈಗ ಅವರ ಕೇಸ್ ಆಗಿ 1 ವರ್ಷ ಆಗ್ತಾ ಬಂತು. 1 ವರ್ಷ ಆದರೂ ಕೂಡ ದರ್ಶನ್ ಅವ್ರ ಜಪ ಮಾತ್ರ ಮಾಡೋದು ಯಾರೂ ಬಿಟ್ಟಿಲ್ಲ. ಬೆಳಗ್ಗೆ ಆದರೆ ದರ್ಶನ್ ಅವ್ರ ವಿಚಾರದಲ್ಲಿ ಪ್ರಕರಣದಲ್ಲಿ ಏನಾಯಿತು, ದರ್ಶನ್ ಅವ್ರು ಏನು ಮಾಡಿದ್ರು, ದರ್ಶನ್ ಅವ್ರು ಎಲ್ಲಿ ಹೋಗ್ತಿದ್ದಾರೆ, ದರ್ಶನ್ ಅವ್ರು ಯಾವಾಗ ಕೋರ್ಟ್ ಅಟೆಂಡ್ ಮಾಡ್ತಾರೆ, ದರ್ಶನ್ ಅವ್ರು ಯಾರನ್ನ ಮಾತಾಡಿಸ್ತಿದ್ದಾರೆ, ಈ ಎಲ್ಲ ವಿಚಾರಗಳ ಬಗ್ಗೆನೂ ಎಲ್ಲರೂ ಬೆಳಗ್ಗೆ ಆದರೆ ಯೋಚನೆ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಏನು ಶಿಕ್ಷೆ ಆಗುತ್ತೆ, ಏನು ಶಿಕ್ಷೆ ಕೊಡ್ತಾರೆ, ಇನ್ನೂ ಅವ್ರಿಗೆ ಅಂದರೆ ಈ ವಿಚಾರದ ಬಗ್ಗೆ ಇನ್ನೂ ಒಂದು ಡೆಡ್ಲೈನ್ ಸಿಕ್ಕಿಲ್ವಾ? ಯಾಕೆ ಇನ್ನೂ ಸಿಕ್ಕಿಲ್ಲ? ಯಾಕೆ ಇಷ್ಟು ತಡ ಆಗ್ತಿದೆ? ರೇಣುಕಾಸ್ವಾಮಿಗೆ ನ್ಯಾಯ ಸಿಗಬೇಕು, ಬರೀ ಇದೇ ವಿಚಾರವಾಗಿ ಯಾಕೆ ಚರ್ಚೆ ಆಗ್ತಿದೆ? ಈಗ ಪ್ರಥಮ್ ಅವರು ಬಂದರೆ ಪ್ರಥಮ್ ಅವರು ತುಂಬ ಮಾತಾಡ್ತಾರೆ, ಯಾರಿಗೆ ಅನ್ಯಾಯ ಆಗುತ್ತೆ ಎಲ್ಲರ ಬಗ್ಗೆನೂ ಮಾತಾಡ್ತಾರೆ. ಆದರೆ ಪ್ರಥಮ್ ಅವರು ಯಾಕೆ ಧರ್ಮಸ್ಥಳದ ವಿಚಾರದ ಬಗ್ಗೆ ಅಷ್ಟು ಜೋರಾಗಿ, ಅಷ್ಟು ಆ್ಯಕ್ಟಿವ್ ಆಗಿ ಮಾತಾಡ್ತಿಲ್ಲ? ಬೇರೆ ಎಲ್ಲ ವಿಚಾರಗಳ ಬಗ್ಗೆನೂ ಪ್ರಥಮ್ ಮಾತಾಡ್ತಿದ್ದಾರೆ. ಪ್ರಥಮ್ ಅವರು ಈ ವಿಚಾರದ ಬಗ್ಗೆನೂ ಮಾತಾಡಬೇಕು. ರಮ್ಯಾ ಅವ್ರ ಪರ ನಿಂತಿದ್ದೀರಾ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ಒಳ್ಳೇದು. ಯಾರ್ಯಾರು ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಕ್ಲಾಸ್ ತಗೊಂಡಿದ್ದೀರಾ. ಪ್ರಥಮ್ ಅವರು ರಮ್ಯಾ ಅವ್ರ ಪರ ನಾನು ಇದ್ದೀನಿ ಅಂತ ಹೇಳಿದ್ದೀರಾ. ಸ್ಯಾಂಡಲ್ವುಡ್ನಲ್ಲಿ ಈ ರೀತಿಯಾಗಿ ಆಗಬಾರ್ದು, ಇದನ್ನು ನಿಲ್ಲಿಸೋಣ ಅಂತ ಹೇಳಿ ನೀವು ಒಂದು ದೃಢ ನಿರ್ಧಾರವನ್ನು ತಗೊಂಡಿದ್ದೀರಾ. ಹಾಗೆ ಪ್ರಥಮ್ ಅವರು ಕೂಡ ಧರ್ಮಸ್ಥಳದಲ್ಲಿ ಕೊಲೆ ಪ್ರಕರಣಗಳು ನಡೆದಿದೆಯಲ್ಲ, ಆ ವಿಚಾರದ ಬಗ್ಗೆನೂ ಮಾತಾಡಬೇಕು.
ನಮ್ಮ ಸೌಜನ್ಯಗೆ ಅನ್ಯಾಯ ಆಗಿದೆ. ಆಲ್ಮೋಸ್ಟ್ ಒಂದು 10-11 ವರ್ಷಗಳಾಗ್ತಾ ಬಂದಿದೆ, ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ. ಅವ್ರಿಗೂ ನ್ಯಾಯ ಕೊಡಿಸ್ಬೇಕು. ಯಾಕಂದ್ರೆ ಸೌಜನ್ಯ ನಮ್ಮನೆ ಹೆಣ್ಮಗಳು. ಸೌಜನ್ಯ ಬರೀ ಧರ್ಮಸ್ಥಳದ ಮಗಳಲ್ಲ, ಈಗ ನಮ್ಮನೆ ಹೆಣ್ಮಗಳು ಕೂಡ ಸೌಜನ್ಯಂಗೆ ನ್ಯಾಯ ಸಿಗಲೇಬೇಕು ಅಂತ ಹೇಳಿ ಎಲ್ಲರೂ ಕೂಡ ಹೋರಾಟವನ್ನ ಮಾಡ್ತಿದ್ದಾರೆ. ಅದಕ್ಕೆ ಪ್ರಥಮ್ ಅವರು ಕೂಡ ಕೈ ಜೋಡಿಸ್ಬೇಕಲ್ಲ. ಯಾಕೆ ದರ್ಶನ್ ಅವರ ವಿಚಾರದಲ್ಲಿ ಏನೋ ಒಂದಾಗಿದ ತಕ್ಷಣ ಪ್ರಥಮ್ ಅವರು ನಾನು ಅದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಯಾಕೆ ಬರೋದು? ಧರ್ಮಸ್ಥಳದ ವಿಚಾರದಲ್ಲೂ ನಾನು ಸಪೋರ್ಟ್ ಮಾಡ್ತೀನಿ, ಅದ್ರ ಬಗ್ಗೆನೂ ಮಾತಾಡ್ತೀನಿ, ಧರ್ಮಸ್ಥಳಕ್ಕೆ ಹೋಗಿ ವಿಸಿಟ್ ಮಾಡ್ತೀನಿ, ಅಲ್ಲಿರೋರ್ದೆಲ್ಲ ಒಂದು ಹೇಳಿಕೆ ತಗೋತೀನಿ ಅಂತ ಹೇಳಿ ಯಾಕೆ ಪ್ರಥಮ್ ಅವರು ಇನ್ನೂ ಮಾಡಿಲ್ಲ? ಪ್ರಥಮ್ ಅವರು ಈ ವಿಚಾರವನ್ನ ಯೋಚನೆ ಮಾಡಲೇಬೇಕು. ಬರೀ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ, ಇವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋದಲ್ಲ ಪ್ರಥಮ್ ಅವರು ಯಾವುದೇ ಏನೇ ತಪ್ಪಾದ್ರೂ ಸ್ಯಾಂಡಲ್ವುಡಲ್ಲಿ ಆಗಿರ್ಬೋದು, ಬೇರೆ ಏನೇ ಆಗಿರ್ಬೋದು, ರಾಜಕಾರಣದಲ್ಲಿ ಆಗಿರ್ಬೋದು, ಎಲ್ಲದ್ರ ಬಗ್ಗೆನೂ ಅವ್ರಿಗೆ ನಾಲೆಜ್ ಇದೆ, ಎಲ್ಲ ವಿಚಾರಗಳ ಬಗ್ಗೆನೂ ಮಾತಾಡ್ತಾರೆ. ಹಾಗೆ ಧರ್ಮಸ್ಥಳದ ಪ್ರಕರಣದ ಬಗ್ಗೆನೂ ಕೂಡ ಪ್ರಥಮ್ ಅವರು ಯೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ಇದು ಜಸ್ಟ್ ಒಂದು ಧರ್ಮಸ್ಥಳ ಒಂದು ಪ್ರಕರಣ ಅಂತ ಆಗ್ತಿಲ್ಲ. ಯಾಕಂದ್ರೆ ಒಂದೊಂದಾದ್ಮೇಲೆ ಒಂದೊಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳು. ಅದು 10-11 ವರ್ಷಗಳಿಂದ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನೀವೇ ಯೋಚನೆ ಮಾಡಿ ಯಾವ ರೀತಿಯಾಗಿ ಅಲ್ಲಿ ಸತ್ಯವನ್ನ ಮುಚ್ಚಾಕಲಾಗ್ತಿದೆ, ಅಲ್ಲಿ ಏನೇನೆಲ್ಲ ಡೆವಲಪ್ಮೆಂಟ್ಸ್ಗಳಾಗ್ತಿದೆ, ಯಾವ ಕಾಣದ ಕೈಗಳು ಅಲ್ಲಿ ಆಟಗಳನ್ನ ಆಡ್ತಿದ್ದಾರೆ, ಯಾಕೆ ಇದಕ್ಕೆ ನ್ಯಾಯ ಸಿಗ್ತಾ ಇಲ್ಲ? ಅಷ್ಟು ಜನ ಹೆಣ್ಮಕ್ಳು ಸತ್ತಿದ್ದಾರೆ, ಅಷ್ಟು ಜನ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿದೆ. ದಿನ ಬೆಳಗಾದ್ರೆ ನನಗೆ ಪಾಪ ಪ್ರಜ್ಞೆ ಕಾಡ್ತಿದೆ, ನಾನ್ ಸತ್ಯ ಹೇಳ್ತೀನಿ ಅಂತ ಬರೋರು ತುಂಬಾ ಜನ ಇದ್ದಾರೆ. ಯಾಕೆ ಇನ್ನೂ ಸಿಕ್ಕಿಲ್ಲ ಅಲ್ಲಿ ನ್ಯಾಯ? ಸೊ ಇದೆಲ್ಲ ಯೋಚನೆ ಮಾಡಬೇಕಾಗಿದೆ. ಇದು ಸೀರಿಯಸ್ ಆದಂತ ವಿಷಯ, ರಾಜ್ಯದಲ್ಲಿ ತುಂಬಾ ಸೀರಿಯಸ್ ಆಗಿರುವಂತ ವಿಚಾರ ಅಂತಂದ್ರೆ ಅದು ಸೌಜನ್ಯ ಅವರ ವಿಷಯ. ಸೌಜನ್ಯಗೆ ಅನ್ಯಾಯ ಆಗಿರುವಂತ ವಿಷಯ. ಅವರ ಮನೆಯವರು ದಿನ ಇವಾಗ್ಲೂ ಕೂಡ ಸೌಜನ್ಯನ ನೆನೆಸ್ಕೊಂಡು ಊಟ ತಿಂಡಿ ಮಾಡ್ತಿಲ್ಲ. ಅವ್ರ ತಾಯಿಯವರು ಇವಾಗ್ಲೂ ಕೂಡ ಅಳ್ತಾರೆ, ಇಂಟರ್ವ್ಯೂಗಳ ನಾವು ನೋಡ್ತಿರ್ತೀವಿ. ಸೊ ಇದು ವಿಚಾರ. ಈ ವಿಚಾರನ ಬಿಟ್ಟು ಬೇರೆ ಯಾವಾಗ್ಲೂ ದರ್ಶನ್ ಅವ್ರದ್ದು 1 ವರ್ಷ ಆಗಿರೋದು ಸುದ್ದಿನ ತಗೊಂಡು ಇದುವರೆಗೂ ಕೂಡ ಎಳಿತಿದ್ದೀರಾ. ದರ್ಶನ್ ಅವ್ರು ಎಲ್ಲೇ ಹೋದ್ರು ಸುದ್ದಿ, ಏನೇ ಮಾಡಿದ್ರು ಸುದ್ದಿ, ಏನಂದ್ರು ಸುದ್ದಿ, ಏನಾದ್ರೂ ಹೇಳಿದ್ರು ಸುದ್ದಿ. ಬರೀ ದರ್ಶನ್ ಅವ್ರದ್ದು ಅಷ್ಟೇ ಅಲ್ಲ, ಅವ್ರ ಅಭಿಮಾನಿಗಳು ಏನೇ ಹೇಳಿದ್ರು ಸುದ್ದಿ ಆಗುತ್ತೆ, ಏನ್ ಮಾತಾಡಿದ್ರು ಸುದ್ದಿ ಆಗುತ್ತೆ. ದರ್ಶನ್ ಅವ್ರ ಅಭಿಮಾನಿಗಳಿಗೆ ಇನ್ನೊಂದು ಟಾಂಗ್ ಕೊಡಕ್ ಹೋಗಿ ಅವ್ರು ಇನ್ನೊಂದೇನೋ ಮಾತಾಡ್ತಾರೆ. ಸೊ ಈ ರೀತಿಯಾಗಿ ಬರೀ ರಾಜ್ಯದಲ್ಲಿ ಬರೀ ದರ್ಶನ್ ಅವ್ರದ್ದೇ ವಿಚಾರ ನಡೀತಾ ಇದೆ. ಸೊ ರಮ್ಯಾ ಮೇಡಮ್ ಅವರು ಕೂಡ ಈ ವಿಚಾರದ ಬಗ್ಗೆ ಗಮನವನ್ನ ಹರಿಸಬೇಕು. ಧರ್ಮಸ್ಥಳದ ವಿಚಾರದ ಬಗ್ಗೆನೂ ಮಾತಾಡಿ, ಬೇರೆ ಏನೆಲ್ಲ ಅನ್ಯಾಯ ಆಗ್ತಿದೆ ಆ ವಿಚಾರಗಳನ್ನು ಬಗ್ಗೆನೂ ಮಾತಾಡಿ ಅಂತ ನಾನೊಂದು ಅಂದರೆ ಒಂದು ನಿಮ್ಗೆ ಒಂದು ಸಜೆಸ್ಟ್ ಅಷ್ಟೇ. ಬಟ್ ನೀವು ಸ್ಟ್ಯಾಂಡ್ ತಗೊಂಡಿರೋದ್ರ ಬಗ್ಗೆ ನಮ್ಗೇನೂ ಆಕ್ಷೇಪ ಇಲ್ಲ, ಪ್ರಥಮ್ ಅವ್ರ ಬಗ್ಗೆನೂ ಏನೂ ಆಕ್ಷೇಪ ಇಲ್ಲ. ಬಟ್ ಬೇರೆ ವಿಚಾರಗಳ ಬಗ್ಗೆನೂ ಮಾತಾಡಿ ಅಂತ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.